ಕೇಂದ್ರೀಯ ವಿದ್ಯಾಲಯಗಳಲ್ಲಿ 1ನೇ ತರಗತಿಯಿಂದ 10ನೇ ತರಗತಿ ತನಕದ ಪ್ರವೇಶಕ್ಕೆ ಆನ್ಲೈನ್ ಮೂಲಕ ನೇರವಾಗಿ ಅರ್ಜಿ ಸಲ್ಲಿಸಲು ದಿನಾಂಕವನ್ನು ನಿಗದಿಪಡಿಸಲಾಗಿದೆ. ಏಪ್ರಿಲ್ 1ರಿಂದ ಬೆಳಿಗ್ಗೆ 10 ಗಂಟೆಯಿಂದ ಶುರುವಾಗಿದೆ. ಆಯಾ ಶಾಲೆಗಳಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದು. ಏಪ್ರಿಲ್ 10ರ ತನಕ ಸಂಜೆ 5 ಗಂಟೆಯ ತನಕ ಅರ್ಜಿಯನ್ನು ಸಲ್ಲಿಸಲು ಅವಕಾಶವಿದೆ. 11ನೇ ತರಗತಿಯ ಅಡ್ಮಿಷನ್ ಇನ್ನು 10 ದಿನಗಳ ಒಳಗೆ ಘೋಷಣೆಯಾಗಲಿದೆ. 10ನೇ ತರಗತಿ ಫಲಿತಾಂಶ ಪ್ರಕಟವಾಗುತ್ತಲೇ 11ನೇ ತರಗತಿಯ ಪ್ರವೇಶಾತಿ ಶುರುವಾಗಲಿದೆ. ಕೆವಿಎಸ್ನ 1254 ಕೇಂದ್ರೀಯ ವಿದ್ಯಾಲಯಗಳ ಪ್ರವೇಶ ಪ್ರಕ್ರಿಯೆ ನಡೆಸುವುದಕ್ಕಾಗಿ ಹೊಸ ಅಡ್ಮಿಷನ್ ಪೋರ್ಟಲ್ ಅನ್ನು ಪರಿಚಯಿಸಲಾಗಿದೆ. ಈಗ 1ನೇ ತರಗತಿಯಿಂದ 10ನೇ ತರಗತಿ ತನಕದ ಪ್ರವೇಶಾತಿಗೆ ಸಂಬಂಧಿಸಿದ ಪ್ರಮುಖ ದಿನಾಂಕಗಳು ಮತ್ತು ಅರ್ಜಿ ಸಲ್ಲಿಸುವುದು ಹೇಗೆ ಎಂದು ಈ ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ. ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಪ್ರವೇಶ ಪಡೆಯಲು ನಮ್ಮ ಗಮನದಲ್ಲಿರಬೇಕಾದ ಅಂಶಗಳು ಯಾವುವೆಂದರೆ, ಕೇಂದ್ರೀಯ ವಿದ್ಯಾಲಯಕ್ಕೆ ಮಕ್ಕಳನ್ನು ಸೇರಿಸಬೇಕು ಎಂದು ಬಯಸುವವರು ಅನೇಕರು. ಕೇಂದ್ರೀಯ ವಿದ್ಯಾಲಯಗಳನ್ನು ಕೇಂದ್ರ ಸರ್ಕಾರದ ಅಧೀನದಲ್ಲಿರುವ ಕೇಂದ್ರೀಯ ವಿದ್ಯಾಲಯ ಸಂಘಟಿತ ನಿರ್ವಹಿಸುತ್ತದೆ. ಈ ಶಾಲೆಗಳು ವಿಶೇಷವಾಗಿ ಕೇಂದ್ರ ಸರ್ಕಾರಿ ಉದ್ಯೋಗಿಗಳ ಮಕ್ಕಳ ಶಿಕ್ಷಣಕ್ಕಾಗಿ ಸ್ಥಾಪಿಸಿರುವಂತಹದ್ದು. ಇಲ್ಲಿ CBSE ಪಠ್ಯಕ್ರಮ ಅನುಸರಿಸುತ್ತಾರೆ. ಇಲ್ಲಿ ಸಾರ್ವಜನಿಕರ ಮಕ್ಕಳಿಗೂ ಪ್ರವೇಶ ಇದೆ, ಆದರೆ ಸೀಟುಗಳು ಬಹಳ ಕಡಿಮೆ. ಇನ್ನು 1ನೇ ತರಗತಿಗೆ ಪ್ರವೇಶ ಪಡೆಯಲು 2024ರ ಮಾರ್ಚ್ 31ಕ್ಕೆ ಮಗುವಿಗೆ ಕನಿಷ್ಠ 6 ವರ್ಷ ವಯಸ್ಸು ಆಗಿರಬೇಕು. 2018ರ ಏಪ್ರಿಲ್ 1ರ ನಂತರ ಹುಟ್ಟಿರಬೇಕು ಎಂಬ ಮಾನದಂಡವನ್ನು KVS ಪಾಲಿಸುತ್ತಿದೆ. ಇನ್ನು ಏಪ್ರಿಲ್ 15ಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಗಡುವು ಮುಗಿದ ಬಳಿಕ ಏಪ್ರಿಲ್ 19, 29 ಮತ್ತು ಮೇ 8ರಂದು 3 ಸಲ ಪ್ರಾವಿಷನ್ ವೇಟಿಂಗ್ ಲಿಸ್ಟ್ ಅನ್ನು ಪ್ರಕಟಿಸುತ್ತದೆ. ಮೊದಲ ವೇಟಿಂಗ್ ಲಿಸ್ಟ್ನಲ್ಲಿ ಪ್ರಕಟವಾದ ಮಕ್ಕಳಿಗೆ ಅಡ್ಮಿಷನ್ ಆಗಿ ಸೀಟುಗಳು ಬಾಕಿ ಉಳಿದರಷ್ಟೇ ಉಳಿದೆರಡು ಲಿಸ್ಟ್ಗಳು ಪ್ರಕಟವಾಗುತ್ತದೆ. ಇಲ್ಲಿ RTE ಕೋಟಾದ ಮಕ್ಕಳಿಗೂ ಇಲ್ಲಿ ಪ್ರವೇಶ ಸಿಗುತ್ತದೆ. ಕೇಂದ್ರೀಯ ವಿದ್ಯಾಲಯದ ಪ್ರವೇಶ ಪ್ರಕ್ರಿಯೆಯಲ್ಲಿ ಸೀಟುಗಳಲ್ಲಿ ಮೀಸಲಾತಿ ಇದೆ. ಅದರಂತೆ 15% SC ಕ್ಯಾಸ್ಟ್ಗಳಿಗೆ, 7.5% STಗಳಿಗೆ, OBC ಕ್ಯಾಟಗರಿಗೆ 27% ಮೀಸಲಿಡಲಾಗಿದೆ. ವೀಕ್ಷಕರೇ, ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ನೋಡಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಜೈ ಶ್ರೀರಾಮ್.